ಎಂತದ ಎಂತ ಸಾಮ ಕೊಡ್ದು ಬಂದ್ಯಾನಂತೆ ಈಗ ಶಾಲೆಯಲ್ಲಿ ಫುಲ್ ಟೈಟ್ ಆಗಿದ್ದಾನೆ. ನೀ ಆಗ ಎಂತ ಹೇಳಿದ್ ನನ್ನೊಟ್ಟಿಗೆ? ನಾ ಬ್ಯಾಗ್ ತಗೊಂಡು ಹೋಗಿ ಅದರಲ್ಲಿ ಎಂತ ಖಾಲಿ ಅದದು? ಅಲ್ಲಿ ತುಂಬಾ ಒಂದೇ ದೊಡ್ಡ ದೊಡ್ಡ ಮೀನುಗಳೆಲ್ಲ ಖಾಲಿ ಆಗಿತ್ತು. ತಿಮಿಂಗಿಲ ದೊಡ್ಡ ದೊಡ್ಡ ಇಲ್ಲ ಇದ್ದದ್ರಲ್ಲಿ ದೊಡ್ಡ ಮೀನು. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಸ್, ನಾವೀಗ ಸುಳ್ಳಿಕ್ಕೆ ಹೊರಟಿದ್ದೇವೆ ಸಿಟಿಗೆ. ಸ್ವಲ್ಪ ಕೆಲಸ ಉಂಟು, ಹಾಗೆ ಬನ್ನಿ ಗೈಸ್ ಹೋಗುವ. ಆ್ಯಕ್ಚುಲಿ ನಾನು ನಿನ್ನೆ ಬ್ಲಾಗ್ ಮಾಡಲಿಲ್ಲ, ಮಾಡು ಅಂತ ಹೇಳಿದ್ದೆ, ಬಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಂದು ಒಂದು ಬ್ಯಾಕಪ್ ಬ್ಲಾಗ್ ಇತ್ತು ಹಾಗೆ. ಎಸ್, ಬನ್ನಿ ಈಗ ಹೋಗುವ. ಎಲ್ಲಿಗೆ ಮೀನು ತರ್ಲಿಕ್ಕೆ ಹೋಗುದಾ? ಮೀನು ತರ್ಲಿಕ್ಕೆ ಹೋಗುದಾ? ಎಸ್, ನಾವೀಗ ಪೈಚರಿಗೆ ಹೋಗುವ ಗೈಸ್. ಅಲ್ಲಿ ಒಳ್ಳೆ ಸಮುದ್ರ ಮೀನು ಸಿಗ್ತದೆ. ಹೋಗಿ ನೋಡ ಯಾವುದೆಲ್ಲ ಒಳ್ಳೆ ಉಂಟು ಅಂತೇಳಿ ತಗೊಂಡು ಬರುವ. ಹೋಗಿ ಎಲ್ಲಿ ಕಣ್ಣ ಅಟ್ರಾಸಿ ಮುಗಿಸ್ಕೊಂಡು ಬರ್ತದೆ. ಹೋಗಲ್ಲ ಅಲ್ಲಿಗ ಮಧ್ಯಾಹ್ನ ಆಯ್ತು. ಮೀನು ಇರ್ಬೋದಾ ಪೈಚರಲ್ಲಿ? ಹೋಗಿ ನೋಡಲ್ಲ, ನೋಡಿದ್ರೆ ಗೊತ್ತಾಗ್ಬೋದು. ಇಷ್ಟೊತ್ತಿಗೆ ರಶ್ ಇರ್ತದೆ. ಎಂತ ಅಲ್ಲಿ ಮೀನಿನ ಅಂಗಡಿ ಇಲ್ಲಿಯಾ? ಎಸ್, ನಾವೀಗ ರೀಚ್ ಆದ್ವಿ. ಬನ್ನಿ ಯಾವುದೆಲ್ಲ ಮೀನಿದೆ ಅಂತೇಳಿ ನೋಡ್ಕೊಂಡು ಬರುವ. ಎಸ್, ಮೀನೆಲ್ಲ ತಗೊಂಡು ಈಗ ಹೋಗ್ತಾ ಇದ್ದೀವಿ. ಮತ್ತೆ ಈಗ ವೀಕೆಂಡ್ ಅಲ್ಲ, ಹಾಗೆ ಸ್ವಲ್ಪ ರಶ್ ಕೂಡ ಇತ್ತು. ಮೀನು ಸಹ ಸ್ವಲ್ಪ ಖಾಲಿ ಆಗಿತ್ತು, ಸ್ಟಾಕ್ಸ್ ಎಲ್ಲ. ಒಂದೇ ದೊಡ್ಡ ದೊಡ್ಡ ಮೀನುಗಳೆಲ್ಲ ಖಾಲಿ ಆಗಿತ್ತು. ತಿಮಿಂಗಿಲ ದೊಡ್ಡ ದೊಡ್ಡ ಇಲ್ಲ ಇದ್ದದ್ರಲ್ಲಿ ದೊಡ್ಡ ಮೀನು. ತಿಮಿಂಗಿಲ ಅಲ್ಲ, ಶಾರ್ಕ್ ತಿಮಿಂಗಿಲ ಶಾರ್ಕ್. ಒಂದೊಳ್ಳೆ ಕೊಟ್ಟಾಯಿ ಮೀನು ತಗೊಂಡ್ವಿ. ಕೊಟ್ಟಾಯಿ ಅಲ್ಲ, ಕೊಟ್ಟಾಯಿ ಫ್ರೈ ಮಾಡ್ಲಿಕ್ಕೆ ಕೊಟ್ಟಾಯಿ ಫ್ರೈ ಎಲ್ಲ ಒಳ್ಳೆ ಆಗ್ತದೆ ಗೈಸ್. ಅದು ಮತ್ತೆ ದೊಡ್ಡ ಮೀನು ಹಾಕ್ಬೇಕು, ಸ್ವಲ್ಪ ಸಣ್ಣದಾದ್ರೆ ಅದರಲ್ಲಿ ಮುಳ್ಳೆಲ್ಲ ಜಾಸ್ತಿ ಇರ್ತದೆ. ಫ್ರೈ ಎಲ್ಲ ತಿನ್ಲಿಕ್ಕೆ ದೊಡ್ಡ ಚಂದ ಆಗುದಿಲ್ಲ. ಅದರಲ್ಲಿ ದೊಡ್ಡ ಮೀನಾದ್ರೆ ಅದರಲ್ಲಿ ಈ ಮುಳ್ಳೆಲ್ಲ ಕೆಲವೊಂದು ಈ ಸಣ್ಣ ಸಣ್ಣ ಮುಳ್ಳೆಲ್ಲ ಇರೋದಿಲ್ಲ, ದೊಡ್ಡ ದೊಡ್ಡ ಮುಳ್ಳು ಇರೋದಲ್ಲ, ಹಾಗೆ ಬಿಡಿಸಿ ತಿನ್ಲಿಕ್ಕೆ ಚಂದ ಆಗ್ತದೆ. ಎಸ್ ಗೈಸ್, ಈಗ ಮನೆಗೆ ಬಂದು ರೀಚ್ ಆದ್ವಿ. ಹಲೋ ದಿಶಾಂಟ್ ಅವರೇ. ಪೃಥ್ವಿ ಹಾಯ್. ಸಾಮ ಕೊಡ್ದು ಬಂದ್ಯಾನಂತೆ ಈಗ ಶಾಲೆಯಲ್ಲಿ ಫುಲ್ ಟೈಟ್ ಆಗಿದ್ದಾನೆ. ಎಂತ ಕೊಡ್ತೀಯನ ಪೃಥ್ವಿ ಶಾಲೆಯಲ್ಲಿ? ಹೌದಲ್ಲ, ಎಂತ ಎಂತದ ಎಂತ ಶಿ, ಅದರಲ್ಲಿ ಮಣ್ಣು ನೋಡಿ ಎಷ್ಟುಂಟು, ಅದರಲ್ಲಿ ಹೊಣ್ಕುತ್ತಿದ್ದಾನೆ. ಒಂದು ಬೇರೆನೆ ಈಗ ಬಿಂಗ್ರಿ. ಎಸ್, ನಂಗೀಗ ಪೃಥ್ವಿ ಒಳ್ಳೆ ಮಸಾಜ್ ಮಾಡ್ತಿದ್ದಾಳೆ. ನೀ ಮಗನೇ ಶಾಲೆಯಿಂದ ಉಂಡೆ ತಂದಿದ್ಯಾನ? ನೀ ಆಗ ಹೇಳಿದಲ್ಲ ಉಂಡೆ ತರ್ತೇನೆ ಅಂತೇಳಿ. ಎಂತ ಮರ್ತೋದದು? ಮತ್ತೆ ಆಗ ದೊಡ್ಡ ಜನರಾಗಿ ಹೋಗೋಗೆ ಹೇಳ್ದಿ, ನಾ ಬರುವಾಗ ನಿಂಗೆ ಉಂಡಲ್ಲ ತಂದು ಕೊಡ್ತೇನೆ ಅಂತೇಳಿ. ಕಿಸೆ ಇರಲ್ಲ. ಇದು ಎಲ್ಲಿ ಕಿಸೆ ಇರುದು? ಪ್ಯಾಂಟ್ ಜೋಬಲ್ಲಿ. ನೀ ಯಾವ್ದು ಈ ಪ್ಯಾಂಟ್ ಹಾಕೊಂಡು ಹೋದದ? ಅದರಲ್ಲಿ ಕಿಸೆ. ಮತ್ತೆ ನೀ ಬ್ಯಾಗ್ ಎಂತಾಗೆ ತಕೊಂಡು ಹೋದದು ಶಾಲೆಗೆ? ಸುಮ್ಮನೆ. ನೀ ಆಗ ಎಂತ ಹೇಳಿದ್ ನನ್ನೊಟ್ಟಿಗೆ? ನಾ ಬ್ಯಾಗ್ ತಕೊಂಡು ಹೋಗಿ ಅದರಲ್ಲಿ ಎಂತ ಖಾಲಿ ಅದದು? ಅಲ್ಲಿ ತುಂಬಾ ಉಂಡೆ ಇತ್ತಂತೆ. ಹಾಗೆ ಶಾಲೆಗೆ ಹೋಗುವ ನಂಗೆ ಹೇಳಿದ್ದಾನೆ, ಬರುವಾಗ 2 ಉಂಡೆ ತಂದು ಕೊಡ್ತೇನೆ ಅಪ್ಪೋಣ ಅಂತೇಳಿ. ಸುಮ್ಮನೆ ಸುಳ್ಳು ಹೇಳುದು ಬ್ಲೇಡ್ಸಿನ. ಸುಮ್ಮನೆ
ನೀವು ದೂರ ಹೊರಟದ್ದು ಮಂಗಳೂರ ಏನು ಹಾಂ ಹಾಂ ಸುಸ್ಮಿತಾ ಅಕ್ಕನಲ್ಲಿಗೇನು ಸುಮ್ಮನೆ ಮಗ ಸುಮ್ಮನೆ ಸುಳ್ಳು ಹೇಳುದು ಸಾರಿ ಹಾಯ್ ನಮ್ಮ ಬಸ್ ಬರ್ಲಿಕ್ಕೆ ಆಯ್ತು ಟೈಮ್ ಆಯ್ತಲ್ಲ ಎಂತ ಲೈಕ್ ಮಾಡುದು ಲೈಕ್ ಮಾಡಿ ನೀ ಅವಳಿಗೆಂತ ಹೊಡಿಯೋದು ಲೈಕ್ ಮಾಡಿ ಅಂತ ಸರಿ ಅವನ ಬಿಡಬೇಡ ಅವನು ಹಿಂಗೆ ಹೊಡ್ದಲ್ಲ ಗೈಸ್ ಟೈಮ್ ಆಗಿದೆ ಈಗ ಸಾಯಂಕಾಲ 5 ಗಂಟೆ. ನಾನೀಗ ಅಮ್ಮನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಡ್ಯೂಟಿ ಬಿಟ್ಟು ಬಂದಿದ್ದಾರಂತೆ, ಪರಜೆಯಲ್ಲಿ ಇದ್ದಾರಂತೆ. ಎಸ್ ಬನ್ನಿ ಹೋಗುವ. ಈಗ ಮನೆಗೆ ಬಂದೆ. ಅಕ್ಕ ಚಹಾ ಇಡ್ತಿದ್ದಾಳೆ. ಒಂದೊಳ್ಳೆ ಚಾಯ ಮಾಡಾಯ್ತಾ? ಅಲ್ಲ ಚಹಾ ಮಾಡು ನಂಗೆ. ಏಕೆ 1 ಗ್ಲಾಸ್? ನೀ ಮಾಡೋ ಚಹಾ ಎಂತ ಸೂಪರ್ ಗೊತ್ತುಂಟ ಟೇಸ್ಟ್. ಯಾಕೆ ಇಷ್ಟ ಇಲ್ಲ? ಚಹಾ ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಕೇಳಲಿಕ್ಕೆ, ಚಹಾ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸರಿ. ಎಸ್, ಈಗ ನನ್ನ ನಿಲ್ಸಿದಾಳೆ, ನೀರು ಬಿಸಿ ಆದ್ರೆ ನೋಡ್ಕೋ ಇಲ್ವಾ ಅಂತೇಳಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಸ್, ನಾನು ನಿನ್ನೆದು ಬ್ಲಾಗ್ನ ಇವತ್ತು ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಜಾಸ್ತಿ ಇಂಥ ಬ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ ಗೈಸ್, ಅಂದರೆ ಇವತ್ತೊಂದು ಫಂಕ್ಷನ್ ಇತ್ತು, ಬೆಳಗ್ಗೆ ಬೇಗ ಹೋಗ್ಬೇಕಿತ್ತು. ಹಾಗೆ ನಿನ್ನೆ ಸ್ವಲ್ಪ ಊಟ ಮಾಡಿ ಬೇಗ ಮಲ್ಕೊಂಡೆ. ಹಾಗೆ ಎಸ್, ಈಗ ಅಪ್ಪನ ಬಿಡಲಿಕ್ಕೆ ಅಂತೇಳಿ ಅರಂತೋಡಿಗೆ ಹೊರಟಿದ್ದೇನೆ. ಒಂದು ಬೈಕ್ ನೋಡಿ ಗೈಸ್, ಮೊನ್ನೆ ಯಾರು ಗುದ್ದಿದ ಇಲ್ಲ ಹೊಡೆದದ ಗೊತ್ತಿಲ್ಲ, ಎಲ್ಲ ಬೀಳ್ಸಿದ. ನಾನಂದರೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಬೈಕ್ ನಿಲ್ಲಿಸಿದ್ದೆ, ಯಾರ್ದು ಕಣ್ಣು ಮುಟ್ಟಿದ ಗೊತ್ತಿಲ್ಲ. ಬೇಜಾರಾಗ್ತದೆ. ಇಲ್ಲಿ ಸ್ವಲ್ಪ ಮಾರ್ಕ್ ಆಗಿದೆ, ನಂತರ ಇಲ್ಲಿ ಸ್ವಲ್ಪ ಒಳಗೆ ನಗ್ಗಿ ಹೋಗಿದೆ. ನನ್ನ ಪ್ರಕಾರ ಒಂದು ಗುದ್ದಿರ್ಬೋದು, ಇಲ್ಲ ಬೀಳ್ಸಿರ್ಬೋದು ಹಾಗೆ. ಎಸ್, ಬನ್ನಿ ಹೋಗುವ ಈಗ. ಹಾಗೆ ಐಸ್ ಕ್ರೀಮ್ ಉಂಟಂತೆ. ನಾವೀಗೊಂದು ಚಹಾ ಕುಡಿಲಿಕ್ಕೆ ಬಂದಿಲ್ಲ ಬೇಕರಿಗೆ. ಅದಕ್ಕೂ ಐಸ್ ಕ್ರೀಮ್ ಇಂದ ಆಗಬೇಕು ತುಷಾರಿ. ಹಾಗಲ್ಲಿ ಅವರೊಟ್ಟಿಗೆ ಮಾಮನೊಟ್ಟಿಗೆ ಕೇಳಿಕೊಡ್ತಾರೆ. ಆಗಲ್ಲಿ ಹಾಂ, ಅವಳಿಗೆ ಹಾಂ ಯಾವ್ದಾಗ್ಬೋದು? ಹಾಂ, ಸಾಕದು. ಈಗ ಬಿಸಿ ಬಿಸಿ ಚಹಾ ಬಂದಿದೆ. ಚಂದ ಉಂಟು. ಯಾವ್ದು ಐಸ್ ಕ್ರೀಮ್? ಬಿಳಿ ಅಲ್ಲ, ಅದ ಅರ್ಶಿನ ಉಂಟೆ, ಕಪ್ಪ ಅಂತೆ. ಹೌದು, ಸುಮ್ಮನೆ ಇಡುದು ಅವಳು. ಐಸ್ ಕ್ರೀಮ್ ಬಿಳಿ ಉಂಟು. ಎಸ್, ನಾವೀಗ ಚಿಕ್ಕಪ್ಪನ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂತೆ, ಹಾಗೆ ಅದಕ್ಕೀಗ ಪೆಟ್ರೋಲ್ ಹಾಕಿ ಬರುವ ಅಂತೇಳಿ ನಾನು ಮತ್ತು ನನ್ನೊಟ್ಟಿಗೆ ತುಷಾರಿ ಸಹ ಬರ್ತಿದ್ದಾಳೆ. ಎಸ್, ನಾವೀಗ ಪೆಟ್ರೋಲ್ ಹಾಕಿ ಬರುವ ಅಂತ ಗೊತ್ತಿದ್ದೇವೆ. ಅವರಿಗೆ ಮತ್ತೊಂದು ಬೇರೆ ಕಡೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟಂತೆ. ಅವರು ಈಗ ಕಟ್ಟಿಂಗ್ ಮಾಡ್ತಿದ್ದಾರೆ. ನಂತರ ಅದು ಮುಗಿಸಿ ಪೆಟ್ರೋಲ್ ಹಾಕಿ ಹೋಗುವಾಗ ಲೇಟ್ ಆಗ್ತದೆ ಅಂತೇಳಿ ನನ್ನೊಟ್ಟಿಗೆ ಹೇಳಿದ್ದಾರೆ. ಈಗ ಎಸ್, ಬನ್ನಿ ಹೋಗಲ್ಲ ತುಷಾರಿ? ಗೈಸ್, ನಾನು ವಾಪಸ್ ಮನೆಗೆ ಬಂದೆ. ವಾ, ನಮ್ಮ ಅಕ್ಕನವ್ರು ಏನೋ ಮಾಡ್ತಾವ್ರೆ. ಎಂತ ಇದು ಜ್ಯೂಸಾ? ಎಂತ ಶಮಮ್ ಜ್ಯೂಸಾ? ಐಸಾ? ನಾ ಕರೆಕ್ಟ್ ಟೈಮಿಗೆ ಬಂದೆ ಗೈಸ್. ಈ ಸೆಕೆಗೂ ಅವಳು ಮಾಡ್ತಿರೋ ಜ್ಯೂಸಿಗೂ ಒಳ್ಳೆ ಟೈಮ್ ಮ್ಯಾಚಿಂಗ್. ಬೇಗ ಮಾಡು. ಎಂತ ಕಾಯೋದು? ಮಿಕ್ಸಿ ಎಲ್ಲಿ ಉಂಟು? ನೀನೇ ತೆಗಿ. ಎಸ್, ನೀ ಮಾಡ್ತಿರು, ನನಗೆ ಸ್ವಲ್ಪ ಎಡಿಟಿಂಗ್ ಉಂಟು, ನಾನು ಅದು ಮಾಡಿ ಮುಗಿಸ್ತೇನೆ. ಎಸ್, ನನಗೆ ಈಗ ಮತ್ತೆ ಸಾಯಂಕಾಲಕ್ಕೆ ವಿಡಿಯೋ ಅಪ್ಲೋಡ್. ನಾನೀಗೊಂದು 4-5 ದಿನದಿಂದ ಕಂಟಿನ್ಯೂಸ್ ಬ್ಲಾಗ್ ಬಿಡ್ತಾ ಇದ್ದೇನೆ ಗೈಸ್. ಎಸ್, ಹಾಗೆ ಈಗ ಅದರದ್ದು
ಇವತ್ತು ಬಿಡ್ಲಿಕ್ಕಿರೋ ವ್ಲಾಗ್ನಿಗೆ ಎಡಿಟ್ ಮಾಡ್ಲಿಕ್ಕೆ ಉಂಟು. ಸ್ವಲ್ಪ ಎಡಿಟ್ ಆಯ್ತು, ಇನ್ನು ಸ್ವಲ್ಪ ಎಡಿಟ್ ಮಿಕ್ಕಿದೆ, ಅದು ಈಗ ಮಾಡಿ ಮುಗಿಸ್ಬೇಕು. ಎಸ್, ನಾನು ನಿಮಗೆ ಎಡಿಟ್ ಎಲ್ಲ ಮಾಡಿ ನಂತರ ಸಿಗ್ತೀನಿ ಗೈಸ್. ನಮ್ಮಲ್ಲಿಗೆ ಒಬ್ರು ಅಪರೂಪದ ಜನ ಬರ್ತಿದ್ದಾರೆ ಗೈಸ್. ಎಷ್ಟು ದಿನ ಆಯ್ತು. ಲಾಸ್ಟ್ ಯಾವಾಗ ನಾವು ಬೇಕಲ್ಲ ಲಾಸ್ಟ್, ಅದು ವ್ಲಾಗ್ ನಿನ್ನೆ ಹಾಕಿದ್ದು. ಬಟ್ ಎಷ್ಟೊಂದು 2-3 ದಿನ ಆಯ್ತು. ಮೊನ್ನೆ ಮಂಗಳವಾರ. ಹೌದು, 3 ದಿನ ಆಯ್ತು. ಅದಾದ್ಮೇಲೆ ನಾನು ಶಿವಮೊಗ್ಗ. ನೀ ಯಾವಾಗ ಬಂದದ್ದು? ಶಿವಮೊಗ್ಗ ಹೋಗಿ ಅವತ್ತೇ ಬಂದಿದ್ದೇವೆ ಶಿವಮೊಗ್ಗ ಅಂತ. ಅದೇ ದಿನ. ಮತ್ತೆ ದೊಡ್ಡ ಮನೆಗೆ ಬರ್ಲಿಲ್ಲ ಅಂತ ಹೇಳಿ ಮನೆ ಬರ್ಲಿ, ಮಂಗಳೂರಲ್ಲಿ ನಿಂತಿದ್ದೆ, ಸ್ಟೇ ಆಗಿದೆ. ಹೌದಾ? ಪ್ರಭು ಎಂತ ಓಡಿದದು ವಿಡಿಯೋ? ಯಾವುದು ನಂದು? ಎಲ್ಲಿ ಓಡಿದ್ದು? ಯಾವುದು ನೋಡ್ಲಿಲ್ಲ. ಮಡಿಕೇರಿ ಅಲ್ಲೇವಾ? ನಿನ್ನೆ ಹಾಕಿದ್ದು. ಎಷ್ಟು? 82. ಹೌದಾ? ಯಾಗ್ಬೋದು, ನಾನು ನೋಡ್ಲಿಲ್ಲ. 7K ಲೈಕ್. ಇಷ್ಟು ಓಡಿದಕ್ಕೆ ರೀಸನ್ ಟ್ರೀಟ್ ಕೇಳಿ ಅವನೊಟ್ಟಿಗೆ. ಅಷ್ಟು ಓಡಿದಕ್ಕೆ ನಾನು ಲೈಕ್ ಕೊಟ್ಟಿದ್ದಕ್ಕೆ ಅಷ್ಟು ಓಡಿದದು. ಅದ್ರಲ್ಲಿ ಮಧ್ಯದಲ್ಲಿ ಒಬ್ಬ ಹೀರೋ ಬರ್ತಾನೆ, ಅದರಿಂದ ಅಷ್ಟು ಓಡಿದು. ಅದು ಹೀರೋನ ಊರು ಬಿಟ್ಟು ಹೇಗೆ ಅಲ್ಲಿ ನೋಡು ಸೂಪರ್ ಆಗಿದೆ ಮಾತ್ರ ಅದು. ನಾನು ಅದು ಚೆಕ್ ಮಾಡ್ಲಿಲ್ಲ ವ್ಯೂಸ್ ಅಷ್ಟು ಓಡಿದೆ ಅಂತ ಹೇಳಿ. ನಮ್ಮ ಅಣ್ಣ ಹೊಡ್ರು. ಯಾವುದು? ಅರ್ಧ ಫುಲ್ ಆಯ್ತು, ಇನ್ನು ಒಕ್ಲಾಗ್ಲಿಕ್ಕೆ ಮಾತ್ರ ಬಾಕಿ. ಇಲ್ಲ, ಸಾರಣೆ ಮತ್ತೆ ಪೇಂಟಿಂಗ್ ಟೈಲ್ಸ್ ಅಂತ ಆಗ್ಲಿಲ್ಲ, ವೈರಿಂಗ್ ಆಗಿದೆ. ಎಸ್, ಹಾಗಾದ್ರೆ ಮತ್ತೆ ಅದು ಮಾಡುವಲ್ಲ ರೀಲ್ಸ್. ಎಸ್, ನಾವೊಂದು ರೀಲ್ಸ್ ಪ್ಲಾನ್ ಮಾಡಿದ್ದೇವೆ ಇವತ್ತು. ಹೌದು. ಯಾವುದು? ಮೊನ್ನೆದು ಅದು ಹಾಕಿದೆ. ಎಸ್, ಬೈ ಮತ್ತೆ ಕಾಣುವ. ಎಸ್ ಗೈಸ್, ನಾವೊಂದು ರೀಲ್ಸ್ ಪ್ಲ್ಯಾನ್ ಮಾಡಿದ್ದೇನೆ. ನಮ್ಮದು ಅಕ್ಕನ ಮಗಳು ಬಂದಿದ್ದಾಳೆ, ಹಾಗೆ ನೋಡುವ. ಆದರೆ ಮತ್ತೆ ಅದು ಶೂಟ್ ಮಾಡುವ. ಇವತ್ತು ನನಗೆ ರೀಲ್ಸ್ ಹಾಕ್ಲಿಕ್ಕೆ ಎಂತ ಸಹ ಯಾವುದು ಶೂಟ್ ಮಾಡಿದ್ದು ಯಾವುದು ಸಹ ಇಲ್ಲ. ಪ್ಲ್ಯಾನ್ ಮಾಡ್ತಾ ಇದ್ದೆ ಎಂತ ಮಾಡೋದು ಅಂತೇಳಿ, ನೋಡುವ ಹೇಗಾಗ್ತದೆ ಅಂತೇಳಿ. ಗೈಸ್, ನಾನೀಗ ಸುಳ್ಯಕ್ಕೆ ಹೊರಟಿದ್ದೇನೆ. ನನ್ನದು ಬ್ಲಾಗಲ್ಲಿ ಮನೆಯಿಂದ ಸುಳ್ಯ ಅಂದ ಮನೆ, ಮನೆಯಿಂದ ಸುಳ್ಯ ಅಂದ ಮನೆ, ಇದೇ ಆಯ್ತಾಗಿರಬೇಕು. ಈಗ ಅಪ್ಪ ಕಾಲ್ ಮಾಡಿದ್ರು, ಹಾಗೆ ಪುನಃ ಹೊರಟಿದ್ದೀನಿ. ಅದೆಂತ ಮಾಡೋದು ಗೈಸ್, ಮನೆಯಲ್ಲಿ ಸುಮ್ಮನೆ ಬೋರ್ ಆಗ್ತದೆ, ಆಚೆ ಈಚೆ ತಿರುಗಿದಾಗ ಆಗ್ತದೆ. ಈಗ ಸದ್ಯಕ್ಕೆ ವರ್ಕ್ ಸಹ ಎಂತ ಸಹ ಇಲ್ಲ, ಹಾಗೆ ಇದಾದರೆ ಜಾಲಿ ಆಗ್ತದೆ, ಹೋಗಿ ಬರೋದು. ಕೆಲವೊಂದು ಸಲ ಉದಾಸೀನ ಆಗ್ತದೆ ಕರೆಯುವಾಗ, ಟೈಮ್ ಪಾಸ್ ಆಗ್ತದೆ. ಮನೇಲಿ ಕೂತ್ಕೊಂಡು ಈ ಮೊಬೈಲ್ ಹೊತ್ತೋಗಿಂತ ಆಗ್ಬೋದು. ಎಸ್, ಬನ್ನಿ ಹೋಗುವ. ಎಸ್, ಅಪ್ಪ ಬಂದ್ರಿ ಇಲ್ಲಿ. ಹೋಗುವಲ್ಲ? ಹೋಗುವ. ಎಸ್ ಗೈಸ್, ಬಂದ ಕೆಲಸ ಎಲ್ಲ ಮುಗೀತು. ಈಗ ಅಮ್ಮ ಅರ್ಧ ಲೀಟ್ರ್ ಒಂದು ಹಾಲು ತಗೊಂಡು ಬಾ ಅಂತ ಹೇಳಿದ್ದಾರೆ. ಹಾಗೆ ಹಾಲು ತಗೊಂಡು ಸೀದಾ ಮನೆ ಕಡೆಗೆ ಪಯಣ. ಇವತ್ತು ಸಂಡೇ ಅಲ್ಲ, ಹಾಗೆ ಸಾಧಾರಣ ಸಿಟಿ ಕ್ಲೋಸಲ್ಲೇ ಉಂಟು, ಹೋಟೆಲ್ಸ್ ಅಂಥದ್ದು ಮಾತ್ರ ಓಪನ್ ಇರೋದು. ಹಾಗೆ ಸ್ವಲ್ಪ ಧೈರ್ಯದಲ್ಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಎಸ್, ಬನ್ನಿ ಹೋಗುವ. ಇದೇ ಫಸ್ಟ್ ಗೈಸ್, ನಾನು ಸುಳ್ಯದಲ್ಲಿ 3 ಅಂಗಡಿಗೆ ಹೋದೆ. 3 ಅಂಗಡಿಯಲ್ಲಿ ಸಹ ಹಾಲು ಖಾಲಿ ಆಗಿದಂತೆ. ಎಸ್, ಈಗ ಅಲ್ಲಿ 3 ಉಂಟು, ಅಲ್ಲಿ ಹೋಗಿ ನೋಡುವ ಉಂಟಾ ಅಂತ. ಗೈಸ್, ಬ್ಯಾಡ್ ಲಕ್, ಇಲ್ಲಿ ಸಹ ಹಾಲಿಲ್ಲ, ಖಾಲಿ ಆಗಿದೆ. ಗೈಸ್, ಒಟ್ಟು 4 ಅಂಗಡಿಲಿ ಕೇಳಿದೆ, 4 ಅಂಗಡಿಲಿ ಸಹ ಇಲ್ಲಂತೆ, ಖಾಲಿಯಾಗಿದೆ ಅಂತೆ. ಇನ್ನು ನಮ್ಮ ಸೀದಾ ಪೆರಜಲ್ಲಿ ಹೋಗಿ ನಂದಿನಿಲ್ಲಿ ನೋಡಬೇಕು ಸಿಗ್ತದಾ ಅಂತೇಳಿ. ಮಾಮ, ಒಂದು 1 ಲೀಟ್ರ್ ಹಾಲು ಕೊಡಿ ಮಾಮ. 1 ಲೀಟ್ರ್ ಮಿಲ್ಕ್. ಎಸ್ ಎಸ್, ಫುಲ್ ಇಂಗ್ಲಿಷ್, ನೋ ಕನ್ನಡ. Yes. How much, Mama? 54. Yes. Yeah. ಸರಿ ಮಾಮ, ಬರ್ತೇನೆ. ಸರಿ, ಬಾಯ್. ಓ, ಏನು ಫಂಕ್ಷನ್ ಎಂತ ಇಲ್ಲ ಮಾಮ, ಹೀಗೆ. ಸರಿ, ಬರ್ತೇನೆ. ಎಸ್ ಗೈಸ್, ಫೈನಲಿ ಹಾಲು ಸಿಕ್ಕಿತು. ಸೀದಾ ಮನೆಗೆ ಹೋಗುವ.
ಎಸ್ ಗೈಸ್, ಈಗ ಮನೆಗೆ ಬಂದು ರೀಚ್ ಆದೆ. ಮಮ್ಮಿ ಇದು ತಗೊಂಡ್ಯಾ? ಯಾವುದು? ಅದು ಇಲ್ಲಿ ಉಂಟು. ಈಗ ತೆಕೋ, ನಿಮಗೆ ಗಿಫ್ಟ್. ಹಲೋ, ನೀವೇನು ಸುಮ್ಮನೆ ಕೂತದ್ದು? ನೀವೆಂತಮ್ಮ ನಾಚಿಕೆ ಮಾಡೋದು? ಪುಟ್ಟಕ್ಕು ಒಂದು ಗ್ಲಾಸ್ ಬಿಸಿನೀರು ಕೊಡಿ ಪುಟ್ಟಕ್ಕು. ಗೈಸ್, ಏನು ಗೊತ್ತಾ, ನಮ್ಮದು ಯೂಟ್ಯೂಬ್ ಚಾನಲ್ ರೀಚೇ ಸಿಗ್ತಿಲ್ಲ ಗೈಸ್. ನಾನು ಮೊನ್ನೆಯಿಂದ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೇನೆ, ಬಟ್ ನಂದಂದರೆ ಹೊಸ ಅಕೌಂಟು ಜಸ್ಟ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದು. ಒಟ್ಟು ನಂದು 8 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇವತ್ತು ಹಾಕಿದ್ದು 59 ಮಿನಿಟ್ಸ್ ಆಯಿತು. 3 ವ್ಯೂಸ್, 49, 43, 19, 30, 29, 65. ಒಟ್ಟು ನಂದು ಟೋಟಲ್ 174 ವ್ಯೂಸ್ ಬಂದ ಚಾನಲಿಗೆ. ಅದ್ರಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಆದರೂ ಸ್ವಲ್ಪ ಆದರೂ ರೀಚ್ ಸಿಕ್ಕಿದೆ. ಒಂದು 2K ಓಡಿದೆ, ಇನ್ನೊಂದು 2K ಓಡಿದೆ, ಇನ್ನೊಂದು 4K ಸಮಥಿಂಗ್ ಏನೋ ಓಡಿದೆ, ಇನ್ನೊಂದು ಆಲ್ಮೋಸ್ಟ್ 3K ಹತ್ರ ಓಡಿದೆ. ಇವತ್ತು ಇನ್ಸ್ಟಾಗ್ರಾಮಿಗೆ ಯಾವುದು ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಗೈಸ್, ಯಾಕೆಂದರೆ ಶೂಟ್ ಮಾಡಿದ್ದು ಸೇರಲಿಲ್ಲ ಕಂಟೆಂಟ್. ನಿಮ್ಮ ಸಪೋರ್ಟ್ ಬೇಕು ಗೈಸ್ ನನಗೆ. ಇನ್ನು ನಾನು ಡೈಲಿ ಬ್ಲಾಗ್ ಹಾಕ್ತೇನೆ, ಅದಂತೂ ಮಿಸ್ ಮಾಡೋದೇ ಇಲ್ಲ. ಯಾಕೆ ಈ ವಿಡಿಯೋದಿಂದನೇ ನಮ್ಮದು ಸಾಕ್ಷಿ ಸ್ವಲ್ಪ ಓವರಾಗಿ ಹೇಳಿದ್ನ ಅಂತ. ಆದಷ್ಟು ನಾನು ಟ್ರೈ ಮಾಡ್ತೇನೆ ಗೈಸ್ ಡೈಲಿ ವಿಡಿಯೋ ಹಾಕಲಿಕ್ಕೆ. ನೋಡುವ, 1 ಮಂತ್ ಒಂದು ಕಂಟಿನ್ಯೂಸ್ ಬ್ಲಾಗ್ ಮಾಡಿ ನೋಡ್ತೇನೆ ರೀಚ್ ಎಲ್ಲ ಹೇಗೆ ಸಿಗ್ತದೆ ಅಂತೇಳಿ. ಏನಾದರೂ ರೀಚ್ ಸಿಗದಿದ್ರು ನಾನು ಬಿಡುತ್ತಿಲ್ಲ ಬ್ಲಾಗಿಂಗ್ ಮಾಡೋದು, ಕಂಟಿನ್ಯೂ ಮಾಡ್ತೇನೆ. ಬಟ್ ನನಗೆ ಅಂದರೆ ಈಗ ಸ್ವಲ್ಪ ಕಲಿತಿದ್ದೇನೆ ಕ್ಯಾಮರಾ ಹೀಗೆ ಕೈಯಲ್ಲಿ ಹಿಡ್ಕೊಂಡು ಹೇಗೆ ಮಾತಾಡೋದು ಅಂತೇಳಿ. ಆದರೂ ದೊಡ್ಡ ಹೇಳೋಷ್ಟು ಚೆಂದ ಬರ್ತಿಲ್ಲ ಆಗಿರಬೇಕು ನನ್ನ ಪ್ರಕಾರ ಬ್ಲಾಗಿಂಗ್. ಆದರೂ ಟ್ರೈಂಗ್ ಮೈ ಬೆಸ್ಟ್ ಗೈಸ್ ಅಲ್ಲ. ನಂದು ಬ್ಲಾಗ್ ಹೇಗೆ ಚೆಂದ ಬರ್ತುಂಟಾ? ಸೂಪರ್. ಎಂಥದ್ದು? ನೋಡುವ ಗೈಸ್, ನಾನು ನಿಮಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ನೋಡುವ ಗೈಸ್. ಎಂತ? ಹೌದಾ? ಅಂದರೆ ನೋಡುವ ರೀತಿ ಇದೆಯಾ ಬ್ಲಾಗಿಂಗ್? ಗೈಸ್, ನಾನಿನ್ನು ನಮ್ಮ ಯಾರು ಮೈಸೂರಲ್ಲಿ ಒಬ್ಬರು ಟಿಪಿಕಲ್ ಕನ್ನಡಿಗ ಅಂತ ಹೇಳಿದ್ದಾರೆ. ನಾನು ಜಾಸ್ತಿ ಮೋಟೋ ಬ್ಲಾಗಿಂಗ್ ಎಲ್ಲ ನೋಡೋದಿಲ್ಲ, ಕಡಿಮೆ. ಅವರು ಸೆಲ್ಫ್ ಪ್ರಮೋಷನ್ ಮಾಡ್ತಿದ್ರಲ್ಲ, ಅವ್ರದ್ದೇ ಪೆಟ್ರೋಲ್ ಬಂಕಿಗೆಲ್ಲ ಹೋಗಿ ಅಣ್ಣ ನನ್ನ ವೀಡಿಯೋ ಚಾನಲ್ ಇದೆ ಹಂಗೆ ಅಂತೇಳಿ. ನಾನು ಸೇನ್ ಅದೇ ರೀತಿ ಪಬ್ಲಿಕ್ ಹತ್ರ ನಮ್ಮದು ಚಾನಲ್ ಇದೆ ಅಂತೇಳಿ ಸೆಲ್ಫ್ ಪ್ರಮೋಷನ್ ಮಾಡಿಕೊಳ್ಳೋ ಅಂತೇಳಿದ್ದೀನಿ. ಏನಂತೀರಾ? ನಾವು ಫೇಮಸ್ ಆಗಬೇಕಂದ್ರೆ, ನಮ್ಮದು ಚಾನಲ್ ಓಡಬೇಕಂದ್ರೆ ಸೆಲ್ಫ್ ಪ್ರಮೋಷನ್ ಮಾಡಲೇಬೇಕು. ಏನಾದ್ರು ಮಾಡುವ ಗೈಸ್. ನಮ್ಮ ಮಂದಿರದಲ್ಲಿ ಪೂಜೆ ಆಗ್ತದೆ. ಅವಾಗ ಎಂತದ್ದು ಹೇಳ್ತಿದ್ಯಲ್ಲ, ಎಂತ ಹಕ್ಕಿ ಬಂದಿದೆ, ಅದಕ್ಕೆ ಹಾರ್ಲಿಕ್ಕೆ ಮರ್ತೋಗಿದೆ. ಹಾರ್ಲಿಕ್ಕೆ ಮರ್ತೋಗಿದ? ಸಣ್ಣ ಅಕ್ಕಿಯಾ? ಅಂದ್ರೆ ಇನ್ನು ಹಾರ್ಲಿಕ್ಕೆ ಗೊತ್ತಿಲ್ಲ ಅದಕ್ಕೆ, ತುಂಬಾ ಸಣ್ಣ ಮರಿಯಾ? ಗೈಸ್, ಇವಳು ಹೇಳ್ತಿದ್ಲು ಯಾವುದೊಂದು ಸಣ್ಣ ಮರಿ ಹಕ್ಕಿ ಇಲ್ಲಿಗೆ ನಮ್ಮ ಮನೆ ಹತ್ರ ಬಂದಿದೆ ಅಂತೆ, ಅದಕ್ಕೆ ಹಾರ್ಲಿಕ್ಕೆ ಆಗ್ತಿಲ್ಲ ಐತಂದೆ. ಹಾಗೆ ದೊಡ್ಡಪಲ್ಲಿ ಅದೊಂದು ಚೀಲದಲ್ಲಿ ಅದನ್ನ ಇಟ್ಟಿದಾರಂತೆ. ನೋಡುವ, ಚೀಲದ ಇಲ್ಲ, ಯಾವ್ದು ಇದ್ರಲ್ಲಿ ಇಟ್ಟದ? ಹಾ, ಓ ಚೀಲ ಅಲ್ಲ, ಇದಲ್ಲ. ಎಂತ ಇದ ಕೇಳುದು? ಹಾಳೆದು ಟೊಪ್ಪಿಲಿ ಇಟ್ಟಿದ್ರಂತೆ. ಓ, ಬ್ಯಾಡ್ ಲಕ್. ಯಾವುದು ವಿಡಿಯೋದ? ಹಾಂ, ಅದು ಹೋಗಿದೆ ಅಂದೆ. ಸುಮ್ಮನೆ ನನ್ನ ಇಲ್ಲಿಗೆ ಕರೆದು ಬಂದದ್ದು, ಸುಮ್ಮನೆ ನನ್ನ ಇಲ್ಲಿಗೆ ಕರ್ಕೊಂಡು ಬಂದದ್ದು. ಹಕ್ಕಿತ್ತು, ನಾನು ಅದು ನಿಂಗೆ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದಿದ್ದು. ನಿನ್ನದು ಬ್ಯಾಡ್ ಲಕ್, ಅದು ಹಾರಿತ್ತು. ಎಂತ ಕೆಳಗೆನಾ? ಕೆಳಗಲ್ಲಿ ಕಾಣಲಿಲ್ವಾ ಅಂತ ನೋಡಿದೆ. ಎಲ್ಲಿ? ಯಾವ ಸೈಡ್? ನೋಡು, ಅವ್ರು ಅಲ್ಲಿ ಹುಡುಕ್ತಿದ್ದಾರೆ. ಸಿಕ್ಕಿದ್ರೆ ನಾನು ತೋರಿಸ್ತೇನೆ ಗೈಸ್. ನನ್ನ ಪ್ರಕಾರ ಸಿಗ್ಲಿಕ್ಕಿಲ್ವಾ ಅಂತ. ಅದು ಹಾರ್ಕೊಂಡು ಹೋಗಿರ್ಬೋದೇ. ನೀವು ಹುಡುಕ್ತೇರಿ, ನಾ ಅಲ್ಲಿ ಒಳಗಿರ್ತೇನೆ, ಇದ್ರೆ ಕರೀರಿ. ಅಷ್ಟು ಸಣ್ಣದ? ಹಕ್ಕಿದ ಅವಳು ವಿಡಿಯೋ ತೆಗ್ದಿದ್ದಾಳಂತೆ, ಅವಳ ಮೊಬೈಲಲ್ಲಿ ಉಂಟು, ತೋರಿಸ್ತೇನೆ ನೋಡಿ. ಯಾವುದು ಇದೆಯಲ್ಲ? ಓ, ಅಷ್ಟು ಸಣ್ಣ ಮರಿಯಾ? ಶ್ಯಾ,
ನಾ ಮನೇಲಿ ಇರಲಿಲ್ಲ, ಇರ್ತಿದ್ರೆ ಅದನ್ನು ಸಹ ತೆಗೆದೊಂದು ಕಂಟೆಂಟು ನಾ ಮನೇಲಿ ಇರಲಿಲ್ಲ, ಇರ್ತಿದ್ರೆ ವಿಡಿಯೋ ತೆಗಿಬೋದಿತ್ತು. ಕ್ಯೂಟ್ ಅದಕ್ಕೊಂದು ಡೇಸ್ ಒಂದು 2-3 ಡೇಸ್ ಆಗಿರ್ಬೋದು ಅಷ್ಟೇ. ಎಸ್, ಈಗ ಎಲ್ಲಿ ನೋಡ್ದು ಎಲ್ಲಿ ಅವರೊಂದು ಫುಲ್ ರೌಂಡ್ ಬಂದು ಫೌಂಡೇಶನಿಗೆ ಎಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ. ನನ್ನ ಪ್ರಕಾರ ಅದು ಹೋಗಿರ್ಬೋದು ಅದರ ಅಮ್ಮನೊಟ್ಟಿಗೆ. ಗೈಸ್, ಈ ವ್ಲಾಗ್ನ ಇಲ್ಲಿಗೆ ನಾನು ಮಾಡ್ತಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಲವ್ ಯು, ಟೇಕ್ ಕೇರ್, ಬೈ ಗೈಸ್, ಗುಡ್ ನೈಟ್.